ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತತ್ವಕ್ಕೆ ಹೋದಾಗ ರಿಲಿಜನ್ನು ಇಟ್ ಈಸ್ ಪ್ಯೂರ್ಲಿ ಪರ್ಸನಲ್. ಯು ಕೆನಾಟ್ ಇನ್ಸ್ಟಿಟ್ಯೂಷನಲೈಸ್ ರಿಲಿಜನ್ ಇನ್ ಇಂಡಿಯಾ. ವಿವೇಕಾನಂದರು ಹೇಳಿದ್ದು ರಿಲಿಜನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡಲಿಕ್ಕಾಗಲ್ಲ. ಪ್ಯೂರ್ಲಿ ಪರ್ಸನಲ್. ಆತ್ಮಜ್ಞಾನ ಅದು ಪರ್ಸನಲ್. ನಿಮ್ಮ ಹೆಂಡತಿಗೆ ಹೇಳ್ಕೊಡೋಕ್ಕಾಗಲ್ಲ, ಮಗನಿಗೆ ಹೇಳ್ಕೊಡೋಕ್ಕಾಗಲ್ಲ, ಯಾರಿಗೂ ಹೇಳ್ಕೊಡೋಕ್ಕಾಗಲ್ಲ. ಅದು ನಿಮ್ಮದು. ನೀವು ಎಲ್ಲಿಂದ ಬಂದಿದ್ದೀರಿ, ಹೇಗಿದ್ದೀರಿ, ಎಲ್ಲಿಗೆ ವಾಪಸ್ ಹೋಗ್ತೀರ, ನಿಮ್ಮ ಕೈಲಿದೆ. ನಿಮ್ಮ ಕೈಲಿದೆ ಅದು, ಬೇರೆ ಯಾರ ಕೈಲಿಲ್ಲ. ಉದ್ಧರೇತ್ ಆತ್ಮಾನಾಂ ಅವಸಾದಯೇತ್ ಆತ್ಮನ್ನೇವ ಆತ್ಮನೋ ಬಂಧು ಆತ್ಮೈನ ರಿಪುರಾತ್ಮನಃ. ನಿನಗೆ ನೀನೇ ಬಂಧು, ನಿನಗೆ ನೀನೇ ವೈ. ಸ್ವಲ್ಪ ಟೆಕ್ನಿಕಲಿ ಹೋಗಿದ್ದೀವಿ, ಏನೋ ಸ್ವಲ್ಪ ಗೊಂದಲ ಆಗಿರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲ, ನಮ್ಮ ವೈ ಡು ಯು ಕಮ್ ಟು ವೇದಾಂತ ಅಂದರೆ ಟು ಗೆಟ್ ಟನ್ಸ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್. ನಿಮಗೆ ಇದು ಬುಡ ಒಂದು ಸರಿ ಗೊತ್ತಾಗ್ಬಿಟ್ರೆ, ಮೂಲ ನಿಮಗೆ ಗೊತ್ತಾಗ್ಬಿಟ್ರೆ, ನಿಮಗೇನು ಸಂಬಂಧ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ, ನೀವು ಕೃಷ್ಣ ಪರಮಾತ್ಮ ಅಂತಾರೆ ಆರಾಮಾಗಿರ್ಬೋದು, ಖುಷಿಯಾಗಿರ್ಬೋದು. ಬಾಲವತ್ತು, ಯಾಕೆ ಆ ಥರ ಎಲ್ಲ ಸ್ಟೇಟ್ಮೆಂಟ್ ಹಾಕಿದ್ದಾರೆ? ಬಾಲವತ್ತು, ಉನ್ಮತ್ತರಾಗಿರ್ತಾರೆ, ಮಕ್ಕಳ ಥರ ಇರ್ತಾರೆ. ಅಂಟಿಲ್ಲ, ಯಾಕೆ ಅಂಟ್ಕೋಬೇಕು? ಇಂಪರ್ಮನೆಂಟ್ ಜೊತೆ ನೀವು ಯಾಕೆ ಅಂಟಿಸ್ಕೊಬೇಕು? ಸ್ವಪ್ನದ ಜೊತೆ ನೀವು ಯಾಕೆ ಅಂಟಿಸ್ಕೋಬೇಕು? ಯಾಕೆ ಅಂಟಿಸ್ಕೋಬೇಕು? ಇವಾಗ ಬಂತು ಶ್ರೀಮನ್ ಮಧ್ವಮತಿ ಹರಿಪರತರ ಸತ್ಯಂ ಜಗತ್ತು. ಎಲ್ಲಿವರೆಗೆ ಸತ್ಯ? ನೀವು ಅದನ್ನು ಅಸತ್ಯ ಅಂತ ಪ್ರೂವ್ ಮಾಡೋವರೆಗೂ ಸತ್ಯ. ನೀವು ಅಸತ್ಯ ಅಂತ ಪ್ರೂವ್ ಮಾಡಿ ಮೇಲೆ ಹೋದ್ರಿ, ಎಲೆಯಲ್ಲಿ ಪಕ್ಕಕ್ಕೆ ಹಾಕ್ಬಿಡ್ತಾರಲ್ಲ, ಇದು ಬೇಡ ಅಂತ. ಜಗತ್ತನ್ನು ಅಷ್ಟೇ ಸುಲಭವಾಗಿ ಪಕ್ಕಕ್ಕೆ ಹಾಕ್ಬಹುದು. ಯಾರು? ಕಶ್ಚಿದ್ದೀರಃ ಪ್ರತ್ಯಗಾತ್ಮಾನ ಐಕ್ಷತ ಆವೃತ ಚಕ್ಷು ಅಮೃತತ್ವಮಿಚ್ಛನ್. ಅಲ್ಲಿ ಏನಿದೆ? ರೀಜನ್ಸ್ ಆಫ್ ಇಮ್ಮಾರ್ಟಾಲಿಟಿ. ಅಲ್ಲಿ ಹೋದರೆ ಏನಾಗುತ್ತೆ? ದ ಫಿಯರ್ ಆಫ್ ಡೆತ್. ಸಾವು ಅನ್ನೋದಿಲ್ಲ. ಸಾವು ಅನ್ನೋದು ಮೊದಲೇ ಇಲ್ಲ, ಬಟ್ ಸಾವನ್ನು ಇಲ್ಲ ಅನ್ನೋ ತಿಳುವಳಿಕೆ ಬಂದಿರುತ್ತೆ ಅವನಿಗೆ. ತಿಳುವಳಿಕೆ, ಆ ತಿಳುವಳಿಕೆ ಅನ್ನೋದು ಸತ್ಯಂ ಜಗತ್ತು ಅನ್ನೋದನ್ನು ಹೊಡಿತದೆ. ತಿಳುವಳಿಕೆ ಬಂದಾಗ ಸತ್ಯಂ ಜಗತ್ತು ಅನ್ನೋದು ಮಿಥ್ಯಾ ಪ್ರಪಂಚ ಒಪ್ಕೊಳ್ಬೇಕಾಗತ್ತೆ. ನೀವು ಇಸ್ ಅ ಟ್ರಾನ್ಸಿಷನ್. ಇವರಿದ ಬಾರ್ಡರ್, ದ್ವೈತ ಮಧ್ಯ ಇದ್ದೀರ. ಈಗ ನೀವು ಡಿಸೈಡ್ ಮಾಡಿ ಎಲ್ಲಿ ಹೋಗಬೇಕು. ಸ್ವಲ್ಪ ಕಗ್ಗ ಮಾಡೋಣ. ಹಾಂ, 638. ಏನೋ ಒಂದು ಸ್ವಲ್ಪ ಇಲ್ಲಿ ರಿಸರ್ಚ್ ನಡೀತಾ ಇದೆ, ನೋಡೋಣ. ಸ್ವಲ್ಪ ಕೆಳಗೆ ಬರೋಣ. ಅಲ್ಲೋಗಿದ್ದೀವಲ್ವ. ನಂಬು ದೇವರ ನಂಬು, ನಂಬೆನ್ನುವುದು ಲೋಕ. ದೇವರ ನಂಬು ಎಲ್ಲೋದ್ರೆ ಇವತ್ತು ನೋಡಿ, ಅಲ್ಲಿ ಹೋದರೆ ಜಯನಗರ ಕಾಂಪ್ಲೆಕ್ಸಲ್ಲಿ ಅದ್ಯಾವುದೇ ನಿಮಿಷಾಂಬ ಮೈಕೆಲ್ಲ ಹಾಕ್ಕೊಂಡು ಎಲ್ಲ ಭಕ್ತರು ಫುಲ್ಲು ಕ್ಯೂ, ಊಟ ಪ್ರಸಾದ ಎಲ್ಲ ಜನಗಳು. ಶುಕ್ರವಾರ ಎಲ್ಲ ನಂಬಿಕೆ. ನಂಬು ದೇವರ ನಂಬು, ನಂಬೆನ್ನುವುದು ಲೋಕ. ಬಟ್ ಇಟ್ ವರ್ಕ್ಸ್. ಯಾಕೆ ಇಟ್ ವರ್ಕ್ಸ್? ಈಗ ಯಾರೋ ಒಬ್ಬರು ಪುರೋಹಿತರು, ಯಾರೋ ಒಬ್ಬರು ಒಂದು ಹೆಂಗಸು ಅಮ್ಮನಿಗೆ ನೀವು ನಿಮಿಷಾಂಬನ ಇಷ್ಟು ದಿವಸ ಹೋಗಿ ವ್ರತ ಮಾಡಿ ಅಂಥೇಳಿ ಆ ಅಮ್ಮನಿಗೆ ಏನಾದರೂ ಇವ್ರ ಮೇಲೆ ನಂಬಿಕೆ ಪ್ರಬಲವಾಗಿ ಬಂದು ಅವ್ರು ತನ್ನನ್ನು ತಾನೇ ಅರ್ಪಿಸಿಕೊಂಡು ಅವರು ಅದನ್ನೆಲ್ಲ ವ್ರತ ಪಾಲನೆ ಮಾಡಿದ್ರೆ ಅಲ್ಲಿ ಅವರು ನೆನೆಸ್ಕೊಂಡಂಗೆ ಆಗುತ್ತೆ. ಯಾಕೆಂದರೆ ವಿಜ್ಞಾನಮಯ ಕೋಶ ನೋಡಿದ್ದೀವಿ ನಾವು. ವಿಜ್ಞಾನಮಯ ಕೋಶದಲ್ಲಿ
ಏನಾಗುತ್ತೆ, ಅವರೇನು ಬಯಸ್ತಾರೋ ಅದಾಗುತ್ತೆ. ಜ್ಯೇಷ್ಠ ಬ್ರಹ್ಮ ಇದು ಉಪಾಸತೆ. ವಿಜ್ಞಾನಮಯ ಕೋಶದಲ್ಲಿ ಬುದ್ಧಿಯನ್ನು ಯಾರು ತಮ್ಮನ್ನು ತಾವು ಅರ್ಪಿಸಿಕೊಳ್ತಾರೆ ಅದು ಜ್ಯೇಷ್ಠ ಬ್ರಹ್ಮ. ಯಾವಾಗ ಈ ಇಂಡಿವಿಜುವಲ್ ಸೋಲ್ ಜ್ಯೇಷ್ಠ ಬ್ರಹ್ಮನಿಗೆ ತನ್ನನ್ನು ತಾನು ಅರ್ಪಿಸ್ಕೊಳ್ಳುತ್ತೆ, ಇದು ಬೇಕು ಬೇಡಗಳೆಲ್ಲ ಈಡೇರುತ್ತೆ. ಬೇಕು ಅನ್ನೋ ತನಕ ಈ ಥರ ಇರುತ್ತೆ. ನೀವು ಈ ಕೆಳಗೆ ಬರಬೇಡಿ. ವಿಜ್ಞಾನಮಯ ಕೋಶದಲ್ಲಿ ಈಗ ನಮ್ಮ ಹೋದ ಸರಿ ಏನು ಹೇಳಿದೆ, ಒಬ್ಬ SSLC ರ್ಯಾಂಕ್ ಸ್ಟೂಡೆಂಟು ತನ್ನದೆಲ್ಲವನ್ನು ಅರ್ಪಿಸಿಕೊಂಡು ಅವನು ಆ ರ್ಯಾಂಕನ್ನು ಗುರಿ ಇಟ್ಕೊಂಡು ಓದಿದಾಗ ಜ್ಯೇಷ್ಠ ಬ್ರಹ್ಮ ಬಹಳ ಹತ್ರ, ಅಚೀವ್ಮೆಂಟ್ ಈಸ್ ಪಾಸಿಬಲ್. ಅವನೇನು ಅಂದ್ಕೊಳ್ತಾನೆ ಅದು ಅವನಿಗೆ ಸಿಗುತ್ತೆ. ಹಾಗೆಯೇ ಈ ಅಮ್ಮ ಏನು ಅಂದ್ಕೊಂಡಿರ್ತಾರೆ ಅದು ಈಡೇರುತ್ತೆ. ಹಿರಣ್ಯಗರ್ಭದಿಂದ ಪ್ರಕೃತಿಯಿಂದ ಅದು ಬರುತ್ತೆ. ಇದು ನಂಬಿಕೆಗೆ ಬೆಲೆ ಮೊದಲಿಂದ ಇದೆ, ಇವಾಗಲೂ ಇದೆ. ಮೈಂಡ್ ಅನ್ನೋದು ಮನವೇ ಪರಮಾದ್ಭುತವೋ ಮಂಕುತಿಮ್ಮ. ಮನಸ್ಸು ಅನ್ನೋದು ಪರಮ ಅದ್ಭುತ. ಸೊ ಯಾರನ್ನು ನಾವು ಏನು ಗುಣೋಂಗಿಲ್ಲ, ಅವ್ರು ಕರೆಕ್ಟ್ ಪರ್ಫೆಕ್ಟ್ ಆ ಲೆವೆಲಲ್ಲಿ. ಆದರೆ ಪುನಃ ಇವ್ರು ಬೇಕು ಬೇಡಿಕೆ ಆದಮೇಲೆ ಇನ್ನೊಂದು ಬೇಕು ಬೇಡಿಕೆ, ಪುನಃ ಬೇರೆ ದೇವರು, ಪುನಃ ಬೇರೆ ದೇವರು, ಪುನಃ ಬೇರೆ ದೇವರು. ಎಷ್ಟು ದೇವರುಗಳು ಬದಲಾಯಿಸ್ತೀರಾ? ಯು ಗಾಟ್ ದ ಪಾಯಿಂಟ್? ಸೊ ವಿಜ್ಞಾನಮಯ ಕೋಶ ಸ್ಟಿಲ್ ಇಟ್ ಈಸ್ ಬಿಲಾಂಗ್ಸ್ ಟು ಮೆಟೀರಿಯಲ್ ವರ್ಲ್ಡ್. ಮೆಟೀರಿಯಲ್ ಅಕಾಂಪ್ಲಿಷ್ಮೆಂಟ್ ಮಾತ್ರ ಆಗುತ್ತೆ, ಆತ್ಮಜ್ಞಾನ ಬರಲ್ಲ. ನಂಬಿಕೆ ಗೊತ್ತಾಯ್ತಾ? ನಂಬಿಕೆಯೂ ಕೆಲಸ ಮಾಡುತ್ತೆ. ನಂಬು ದೇವರ ನಂಬು, ನಂಬೆನ್ನುವುದು ಲೋಕ. ಕಂಪನಿಯ ನೀಡುವ ಜನ ನಂಬಲೊಲ್ಲದೊಡೆ. ಕಂಪನಿಯನ್ನು ಇಡುವ ಜನ ಅಂದರೆ ಕಷ್ಟ ಪಾಪ, ಅವರ ನಂಬಿಕೆ ನಂಬುತ್ತಾರೆ. ಆದರೆ ಹಂಬಲನ್ನು ತೊರೆದ ಹೆಂಗೆ ನಂಬಿಕೆ ಹಂಗೆ ಯಾಕೆ? ನನಗೇನು ಆಸೆನೇ ಇಲ್ಲ, ನನಗೇನು ಬಯಕೆನೇ ಇಲ್ಲ, ನನಗೆ ಯಾಕೆ ನಂಬಿಕೆ? ತುಂಬು ವಿರತಿಯ ಮನದಿ ಮಂಕುತಿಮ್ಮ. ಯಾಕೆ DVG ವಿರತಿಯ ಮನದಿ ತುಂಬು ಅಂತ ಹೇಳ್ತಾರೆ? ವಿರತಿಯನ್ನು ಮನದಲ್ಲಿ ತುಂಬು ಯಾಕೆ ಹೇಳ್ತಾರೆ? ಕಮ ವಿರತಿ ಅಂದ್ರೇನು? ಬೇಕಾಗಿ ಅದು ಯಾಕೆ ಮನಸ್ಸಲ್ಲಿ ತುಂಬಬೇಕು? ಉದ್ದೇಶ ಏನು? ಉದ್ದೇಶ ಆತ್ಮಜ್ಞಾನಕ್ಕೆ ಹೋಗಕ್ಕೆ. ವಿರತಿಯನ್ನು ತುಂಬಿದಾಗ ಎಲ್ಲ ಕಳಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಕಳಿಸ್ಕೊಳ್ಳೋಕ್ಕೆ ಬರ್ತಾ ಇದ್ದೀರಾ, ಜೊತೆಗೆ ಬರ್ತಾ ಇದ್ದೀರಾ ರೀ, ಪರವಾಗಿಲ್ಲ. ತುಂಬ ವಿರತಿಯ ಮನದಿ ನೋಡಿ. ನಂಬು ದೇವರ ನಂಬು, ನಂಬೆನ್ನುವುದು ಲೋಕ. ಕಂಪನಿಯನ್ನು ನೀಡುವ ಜನ ನಂಬಲೊಲ್ಲದರೆ. ಹಂಬಲನೆ ತೊರೆದಂಗೆ ನಂಬಿಕೆಯ ಹಂಗೇಕೆ? ತುಂಬು ವಿರತಿಯ ಮನದಿ ಮಂಕುತಿಮ್ಮ. ನೆಕ್ಸ್ಟು 639 ತಗೊಳ್ಳಿ. ಮುಗ್ಧನಾಗದೆ ಭುಜಿಸಲಿಹುದನ್ನು ಜಗದಿ. ಈಗ ನೀನು ಬಂದಿದ್ದೀನಿ, ಊಟ ಮಾಡಬೇಕು, ತಿನ್ನಬೇಕು, ಎಲ್ಲ ಇದೆ. ಮುಗ್ಧನಾಗದೆ ಭುಜಿಸು. ಡೋಂಟ್ ಬಿ ಕ್ಯಾರಿಡ್ ಅವೇ ಬೈ ದ ಪ್ಯಾಷನ್ಸ್. ಭುಜಿಸು, ನೀನು ಅನುಭವಿಸು. ಮುಗ್ಧನಾಗದೆ ಭುಜಿಸು. ಮುಗ್ಧನಾಗದೆ ಅಂದರೆ ಎಲ್ಲ ಗೊತ್ತಿದ್ದು ಇನ್ನೂ ಒಂದು 2 ಹೋಳಿಗೆ ಹಾಕಿಸ್ಕೊಳ್ಳಿ, ಪಾಪ ಬಂದಿದ್ದೀರಾ, ಅವ್ರು ಏನು ಬೇಜಾರು ಮಾಡ್ಕೊತಂತ ಹೋಳಿಗೆ ತಿನ್ನೋದು. ಸ್ವಲ್ಪ ತಲೆ ಉಪಯೋಗಿಸಿ ಅಂತ. ಮುಗ್ಧನಾಗದೆ ಭುಜಿಸು ಅಂದರೆ ಅದೇ. ತೆದ್ರ ಥರ ಜೀವನ ಮಾಡಬೇಡಿ. ಸ್ವಾಮೀಜಿ ಹೇಳ್ತಾರೆ, ಚಿನ್ಮಯಂದರು, ಲಿವ್ ಇಂಟೆಲಿಜೆಂಟ್ಲಿ. ಸೊ ಮುಗ್ಧನಾಗದೆ ಭುಜಿಸಲಿಗುವುದನ್ನು ಜಗದಿ. ಮಾಧ್ವೀಕ ಭಯವಿರದು ಜಾಗರೂಕನಾಗಿರು. ನೀವೇನೇ ಕೆಲಸ ಮಾಡಿದ್ರು, ಇದು ದೇಹಕ್ಕೆ ಮಾಡ್ತಾ ಇದ್ದೀನಾ, ಮನಸ್ಸಿಗೆ ಮಾಡ್ತಾ ಇದ್ದೀನಾ, ದೇಹದ ಆರೋಗ್ಯ ಹೇಗಿದೆ, ದೇಹ ತಡ್ಕೊಳ್ಳುತ್ತಾ, ಮಾಡ್ಬೋದಾ? ಯಾವುದೇ ಕೆಲಸ ಮಾಡುವಾಗಲೂ ಅಮಲಿನ ಭಯ, ಮಾಧ್ವೀಕ ಭಯ ಅಂದರೆ ಅಮಲಿನ ಭಯ ಇರೋದು ಜಾಗರೂಕನಿಗೆ ಅಮಲಿನ ಭಯ ಇಲ್ಲ. ಅವನು ಯಾರ ಮಾತು ಕೇಳಲ್ಲ, ಅವನ ಪಾಡಿಗೆ ಅವ್ನು ಏನು ಬೇಕೋ ಹಾಗೆ ಇರ್ತಾನೆ. ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸೇರಿ. ಈ ಪ್ರಪಂಚ ಏನಿದು? ಯಾರು? ನೀವು. ದೃಶ್ಯ ನಾವು ಅಂದರೆ ಕಾರಣ ಶರೀರ, ಪರಮಾತ್ಮ ತತ್ವ. ಇದು ನೀವು ದೃಶ್ಯ ವಿವೇಕ ನೋಡಿದ್ದೀರಾ? ಬ್ರಹ್ಮ ದೃಶ್ಯಂ ಮಾಯೇ. ಕರೆಕ್ಟಾ? ಇದು ವೇದಾಂತ. ಬ್ರಹ್ಮ ದೃಶ್ಯ ಮಾಯೆ. ಸೊ ಬ್ರಹ್ಮ ಮಾಯೆ ದೃಶ್ಯ ಪ್ರಪಂಚದಲ್ಲಿ ಮುಗ್ಧನಾಗದೆ ಭುಜಿಸು. ಬ್ರಹ್ಮನಲ್ಲಿ ಇದ್ಕೊಂಡು ಭುಜಿಸು. ಎನಿ ಭೋಗ ಈಸ್ ಬ್ರಹ್ಮ ಸಾಧನ ಓನ್ಲಿ.
ಗಾಟ್ ಇಟ್. ಯಾವುದೇ ಭಗವನ ಬ್ರಹ್ಮ ಸಾಧನವಾಗಿ ಉಪಯೋಗಿಸ್ಕೊಳ್ಳಿ. ಈಗೋ ಲೆವೆಲಲ್ಲ, ಬ್ರಹ್ಮನ ಮೂಲಕ ಅನುಭವಿಸ್ತಾ ಇದ್ದಾನೆ ಅಂತ ಉಪಯೋಗಿಸ್ಕೊಳ್ಳಿ. ಸೊ ಅಲ್ಲೇನಾಯಿತು, ಯಾರು ಮೂರನ್ನು ಸಭುಂಜಾನೋಹನ ಲಿಪ್ಯತೆ ವೇದೈತ ಇದು ಭಯಂ ವ್ಯಸ್ತು. ಎಲ್ಲಿ ಆ ಮೂರು ಅವಸ್ಥೆಗಳಲ್ಲಿ ಯಾರು ಏನು ಭೋಜ ಭೋಕ್ತಂತ ಯಾರು ತಿಳ್ಕೊಂಡಿದ್ದಾನೋ ಸಭುಂಜಾನಃ. ಈಗ ಅದನ್ನು ಅಪ್ಲೈ ಮಾಡಿ. ಯಾವುದೇ ಭೋಗ ಬಂದರೂ ಕೂಡ ಅದು ಬ್ರಹ್ಮ ಸಾಧನವಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ. ಪೂಜೆ ಬ್ರಹ್ಮ ಸಾಧನ, ಊಟ ಬ್ರಹ್ಮ ಸಾಧನ. ಊಟ ಮಾಡೋಕೆ ಏನು ಹೇಳ್ತೀರಿ? ಬ್ರಹ್ಮಾರ್ಪಣಂ. ಮತ್ತು ಅದೇನದು ಮಂತ್ರ ಹೇಳಿದ್ರಲ್ಲ, ಭಾವನೆ ಎಲ್ಲಿದೆ? ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಎಲ್ಲವೂ ಬ್ರಹ್ಮ ಭಾವನೆಯಿಂದ ಮಾಡಿ ಕೆಲಸ. ದೃಶ್ಯ ಪ್ರಪಂಚದಲ್ಲಿ ಸೇರಿ ಅದು ಮುಗ್ಧನಾಗದೆ ಭುಜಿಸಲಿರುವುದನ್ನು ಜಗದಿ ಮಾಧ್ವೀಕ ಭಯವಿರದು ಜಾಗರೂಕನಿಗೆ ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸೇರಿ ನೀನು ಮುಗ್ಧನಾಗದೆ ಸುಖವಾಗಿರೋದಕ್ಕೆ ಇನ್ನೊಂದು ಇಕ್ವೇಷನ್ ಏನು ಹೇಳಿದ್ದಾರೆ? DVG ಪರಮ ಲಾಭವ ಗಳಿಸೇ ಜೀವಿತ ವ್ಯಾಪಾರಕ್ಕೆ ಇರಬೇಕು ಮೂಲಧನವದು ತತ್ವದೃಷ್ಟಿ. ಪರಮ ಲಾಭವ ಗಳಿಸೆ ಜೀವಿತ ವ್ಯಾಪಾರಕ್ಕೆ ಇರಬೇಕು ಮೂಲಧನ, ಕ್ಯಾಪಿಟಲ್ ಏನು? ತತ್ವದೃಷ್ಟಿ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ. ಪರ್ಮನೆಂಟ್ ಲಾಭ ಏನಂದರೆ ಜಗದಾತ್ಮ ಲೀಲಾ, ಆತ್ಮ ಜಗತ್ತಿನಲ್ಲಿ ತನ್ನ ಲೀಲೆ ವಿಹಾರದಲ್ಲಿ ಇದೆ. ಪರಮಾತ್ಮ ತತ್ವ ತನ್ನನ್ನು ತಾನೇ ಅನುಭವಿಸ್ಕೊಂಡಿದೆ. ಸುಖ, ಅದು ಸುಖ. ಧರೆಯ ಸುಖ ಮೇಲೆ ಬಡ್ಡಿ. ಮಸಾಲೆ ದೋಸೆ ಮೇಲೆ ಬಡ್ಡಿ. ಅದು ಸಾಧ್ಯ ಇದೆಯಾ? ಮಸಾಲೆ ದೋಸೆ ತಿನ್ನೋವಾಗ ಎಲ್ಲ ಮರೆತುಬಿಡ್ತೀವಿ. ಯಾವುದೇ ಜಾಬಕ್ಕೆ ಬರಲ್ಲ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಯುವತಿಯೇನ ಗಂತವ್ಯ. ಇವನ್ನ ಯಾವುದೇ ಆಹಾರ ಕೂಡ ಅದು ಅಶುಚಿಯಾಗಿದ್ದರೂ ಕೂಡ ನಾವು ಅದರ ಮೇಲೆ ಒಂದು ನೀರು ಪ್ರೋಕ್ಷಣೆ ಮಾಡಿ ಮಂತ್ರ ಹೇಳಿದರೆ ಅದು ಶುದ್ಧ ಆಗುತ್ತೆ. ವಿವೇಕಾನಂದರು ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆಹಾರ ಶುದ್ಧಿ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಅದನ್ನು ಶುದ್ಧಿ ಮಾಡೋದು, ಪ್ರೋಕ್ಷಣೆ ಮಾಡಿ ಶುದ್ಧಿ ಮಾಡಿ ಅದು ಶುದ್ಧ ಆಗುತ್ತೆ. ಅವತ್ತು ತಗೊಳ್ಬೋದು. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ನೋಡಿ, ಮುಂದಿನ ಕ್ಲಾಸಲ್ಲಿ ನೋಡೋಣ ಏನಾದರೂ ಡೆವಲಪ್ ಮಾಡೋಕ್ಕಾಗುತ್ತೆ ಅಂತ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.